ಹಾಯ್ ಎಲ್ಲರಿಗೂ ನಮಸ್ಕಾರ. ಆಳ್ವಾಸ್ ಕಿಚನ್ ಆ್ಯಂಡ್ ಹೋಮ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೇನೆ. ಆಲ್ರೆಡಿ ಮೊನ್ನೆ ಚಿಕನ್ ಬಿರಿಯಾನಿ ಪೌಡರ್ ವಿಡಿಯೋ ಹಾಕಿದ್ದೇನೆ. ಆ ಪೌಡರನ್ನು ಉಪಯೋಗಿಸಿಕೊಂಡು ಹೇಗೆ ನಾವು ಚಿಕನ್ ಬಿರಿಯಾನಿ ಮಾಡ್ಬೋದು ಅಂತ ಇವತ್ತು ನಾನು ತೋರಿಸಿಕೊಡ್ತಾ ಇದ್ದೇನೆ. ನಾನಿವತ್ತು 1 kg ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೇನೆ. ಬನ್ನಿ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಕೂಡಲೇ ಬರುತ್ತೆ. ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಈ ಚಿಕನ್ ಬಿರಿಯಾನಿ ತುಂಬಾ ಸಿಂಪಲ್ ಮತ್ತು ಟೇಸ್ಟಿಯಾಗಿದೆ. ನೀವು ಸಹ ಮನೆಯಲ್ಲಿ ಒಮ್ಮೆ ಮಾಡಿ ಟ್ರೈ ಮಾಡಿ. ನಾನಿವತ್ತು 1 kg ಚಿಕನ್ ತಗೊಂಡಿದ್ದೇನೆ. ನಾವು ಚಿಕನನ್ನು ಇಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ನಾನಿಲ್ಲಿ ಬಾಸ್ಮತಿ ರೈಸನ್ನು ತಗೊಂಡಿದ್ದೇನೆ. ಬಾಸ್ಮತಿ ರೈಸನ್ನು ಅರ್ಧ ಗಂಟೆಯಷ್ಟು ಕಾಲ ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಮತ್ತೆ ಸೋಸಿ ಇಡಬೇಕಾಗ್ತದೆ. ಇಲ್ಲಿ ನಾನು 2 ಕ್ಯಾರೆಟನ್ನು ತುರಿ ಮಾಡಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಈ 1 kg ಚಿಕನಿಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಲಿಂಬೆ ಹುಳಿಯನ್ನು ಹಿಂಡಿ ಅದರ ರಸವನ್ನು ಹಾಕಬೇಕಾಗ್ತದೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ನಾವು ಬಿರಿಯಾನಿ ಪೌಡರ್, ನಾನಿಲ್ಲಿ ಒಂದು 4 ರಿಂದ 5 ಸ್ಪೂನ್ನಷ್ಟು ಬಿರಿಯಾನಿ ಪೌಡರನ್ನು ಹಾಕಿ ಮತ್ತು 1 ಕಪ್ನಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿಯಾಗಿ. ಈಗ ನಾನು ಸ್ಟವನ್ನು ಆನ್ ಮಾಡಿ ಕಡಾಯಿಯನ್ನು ಇಟ್ಟಿದ್ದೇನೆ. ಅದಕ್ಕೆ ನಾನೀಗ ತುಪ್ಪವನ್ನು ಹಾಕಿದ್ದೇನೆ. ತುಪ್ಪ ಇಲ್ಲಿ 1 kg ಅಕ್ಕಿಗೆ 150 ಗ್ರಾಮ್ ತುಪ್ಪ ಬೇಕಾಗ್ತದೆ. ಹಾಗೆ ನಾನಿಲ್ಲಿ ಚಕ್ಕೆ, ಲವಂಗ, ಜಾಯಿಕಾಯಿ ಮತ್ತು ಬಿರಿಯಾನಿ ಎಲೆ ಹಾಗೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನಾನು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೇನೆ. ಈಗ ನಾನು ಅಕ್ಕಿಯನ್ನು ಸಹ ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಈಗ ನಾನು ಇಲ್ಲಿ ಬಿಸಿ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾವು 1 ಲೋಟ ಅಕ್ಕಿಗೆ 1.5 ಲೋಟದಷ್ಟು ಬಿಸಿ ನೀರನ್ನು ಹಾಕಬೇಕು. ಹಾಗೆ 1 kgಗೆ ಎಷ್ಟು ಬೇಕಾಗ್ತದೆ ಅಷ್ಟನ್ನು ಇಲ್ಲಿ ನಾನು ಹಾಕಿದ್ದೇನೆ. ಈಗ ನಾವು ಇದನ್ನು ಬೇಯಲಿಕ್ಕೆ ಇಡಬೇಕು. ಈಗ ನಮ್ಮ ಬಿರಿಯಾನಿ ರೈಸ್ ರೆಡಿಯಾಗಿದೆ. ಇಲ್ಲಿ ನಾನು ಗ್ರೀನ್ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ. 8 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು 6 ಟೊಮೆಟೊವನ್ನು ತಗೊಂಡಿದ್ದೇನೆ. ಇದನ್ನು 2 ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೂರು ಗ್ರಾಮ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. 100 ಗ್ರಾಮ್ನಷ್ಟು ಪುದೀನ ಸೊಪ್ಪನ್ನು ಸಹ ತಗೊಂಡಿದ್ದೇನೆ. ಮತ್ತು 100 ಗ್ರಾಮ್ನಷ್ಟು ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ ನೋಡಿ. ಇದನ್ನೀಗ ಗ್ರೈಂಡರಿಗೆ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದ್ದೇನೆ ನೋಡಿ. ನೈಸ್ ಪೇಸ್ಟ್ ಮಾಡಿಕೊಳ್ಬೇಕು. ಈಗ ನಾವು ಸ್ಟವನ್ನು ಇಟ್ಟು ನಾನು ಕುಕ್ಕರನ್ನು ಇಟ್ಟು ಇದನ್ನು ಕುದಿಸ್ತಾ ಇದ್ದೇನೆ ನೋಡಿ. ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಸಬೇಕು. ಈಗ ನಾವು ಇಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಂತಹ ಚಿಕನನ್ನು ನಾನಿಲ್ಲಿ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಉಪ್ಪನ್ನು ಟೇಸ್ಟಿಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೇಯಬೇಕದು. ಈಗ ನಾನು ಕುಕ್ಕರಲ್ಲಿ ತುಪ್ಪವನ್ನು ಹಾಕಿ ಇದನ್ನೀಗ ಬೇಯಿಸಲಿಕ್ಕೆ ಬೇಕಾಗಿ ಇದನ್ನು ದಮ್ ಬರಲಿಕ್ಕೆ ಬೇಕಾಗಿ ಇಡ್ತಾ ಇದ್ದೇನೆ. ಈಗ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ನಾನೀಗ ಗ್ರೀನ್ ಮಸಾಲವನ್ನು ಸಹ ಚಿಕನನ್ನು ಹಾಕಿದೆ. ಈಗ ನಾನು ಒಂದು ಅನ್ನವನ್ನು ಹಾಕ್ತಾ ಇದ್ದೇನೆ. ಅನ್ನ ಮುಕ್ಕಾಲು ಭಾಗ ಬೆಂದಿದೆ. ಈಗ ದಮ್ಮಲ್ಲಿ ಸಂಪೂರ್ಣವಾಗಿ ಬೇಯುತ್ತೆ. ಒಂದೊಂದೇ ಸೆಟ್ಟಾಗಿ ಹಾಕಬೇಕು. ಈಗ ನಾನು ಇದಕ್ಕೆ ಕ್ಯಾರೆಟ್ ತುರಿಯನ್ನು ಹಾಕ್ತಾ ಇದ್ದೇನೆ ಮೇಲಿನಿಂದ ನೋಡಿ. ಮತ್ತು ಫ್ರೈ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಸಹ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ. ನಮಗೆ ಬಿರಿಯಾನಿ ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟಿ ಆಗುತ್ತೆ. ಈಗ ನಾನು ಮೇಲಿನ ಸೆಟ್ಟಿಗೆ ಸಹ ಹಾಗೆಯೇ ಮಸಾಲವನ್ನು ಹಾಕ್ತಾ ಇದ್ದೇನೆ ನೋಡಿ.
ಚಿಕನ್ ಪೀಸನ್ನು ಹಾಕ್ತಾ ಇದ್ದೇನೆ. ಹಾಗೆ ಅದರ ಮೇಲಿಗೆ ನಾವು ಈಗ ಅನ್ನವನ್ನು ಹಾಕುವ. ಒಂದೊಂದೇ ಸೆಟ್ಟಾಗಿ ಹೀಗೇ ಹಾಕ್ತಾ ಬರಬೇಕು. ನಮಗೆ ತಿನ್ನಲಿಕ್ಕೆ ಸಹ ತುಂಬಾ ಟೇಸ್ಟಿ ಆಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ನೋಡಿ, ಮೇಲಿನಿಂದ ನಾವು ಈಗ ವಾಪಸ್ ಚಿಕನನ್ನು ಹಾಕಬೇಕು, ಮತ್ತು ಕ್ಯಾರೆಟ್ ತುರಿಯನ್ನು ಹಾಕಬೇಕು, ಮತ್ತು ಈರುಳ್ಳಿಯನ್ನು ಹಾಕಿ ನಾವೀಗ ಇದನ್ನು ದಮ್ಮಿಗೆ ಇಡಬೇಕು. ಒಂದು 20 ನಿಮಿಷಗಳಷ್ಟು ಕಾಲ ನಾವು ಇದನ್ನು ಇಡಬೇಕಾಗ್ತದೆ. ದಮ್ಮಿಗೆ ಇಡಬೇಕು, ಲೋ ಸಿಮ್ಮಲ್ಲಿ ಇಡಬೇಕು ಮಾತ್ರ. ನೋಡಿ, ಮೇಲಿನಿಂದ ನಾವು ಕೇದಗೆ ಎಲೆ ಅಂತ ಹೇಳ್ತಾರಲ್ಲ, ಆ ಎಲೆಯನ್ನು ಇಟ್ಟರೆ ತುಂಬಾ ಘಮ ಘಮ ಅಂತ ಬಿರಿಯಾನಿ ಸ್ಮೆಲ್ ಬರುತ್ತೆ. ಈಗ ಮುಚ್ಚಳ ಇಟ್ಟು ದಮ್ಮಿಗೆ ಒಂದು 20 ನಿಮಿಷ ಇಡುವ. ನೋಡಿ, ಈಗ ನಮ್ಮ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಸಿಂಪಲ್ ಆ್ಯಂಡ್ ಟೇಸ್ಟಿ ಚಿಕನ್ ಬಿರಿಯಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.